ಕೊನೆಗೂ ಅಣ್ಣಯ್ಯ ತನ್ನ ಮೂವರ ತಂಗಿಯರಲ್ಲಿ ಒಬ್ಬಳ ಮದುವೆಯನ್ನ ಮಾಡಿಸಿದ್ದಾನೆ. ರೋಚಕ ತಿರುವಿನಲ್ಲಿ ಗುಂಡಮ್ಮ ರಶ್ಮಿ ಮದುವೆ ಆಕೆಯ ಬದ್ಧ ವೈರಿ ಜಿಮ್ ಸೀನನೊಂದಿಗೆ ಆಗಿದೆ. ಮಾದಪ್ಪ ತೆಗೆದುಕೊಂಡ ನಿರ್ಧಾರದಿಂದ ಜಿಮ್ ಸೀನಾ ಮತ್ತು ರಶ್ಮಿ ಮದುವೆಯಾಗಿದ್ದಾರೆ. ಶಿವು ಕೊಟ್ಟ ವರದಕ್ಷಿಣೆ ಹಣವನ್ನ ಕಳೆದುಕೊಂಡ ಎಂಬ ಕಾರಣದಿಂದ ಕೋಪಗೊಂಡ ಮಾದಪ್ಪ ಈ ಮದುವೆಯನ್ನ ಮಾಡಿಸಿದ್ದಾನೆ. ಆದರೆ ಮದುವೆಯಾದ ಸೀನಾ ರಶ್ಮಿ ಸೂತ್ರದ ಗೊಂಬೆಯಂತೆ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಮತ್ತೊಂದು ಕಡೆ ಜಿಮ್ ಸೀನನ ತಾಯಿ ಪದ್ಮಾಗೂ ಈ ಮದುವೆ ಇಷ್ಟವಿರಲಿಲ್ಲ. ಗಂಡನ ಮುಂದೆ ಏನು ಮಾತನಾಡದೆ ಅಸಹಾಯಕಳಾಗಿರುವ ಪದ್ಮಾ ತನ್ನ ಕೋಪವನ್ನೆಲ್ಲ ಸೊಸೆ ಮೇಲೆ ಹಾಕಲು ಆರಂಭ ಮಾಡಿದ್ದಾಳೆ. ಹೌದು, ವರದಕ್ಷಿಣೆಯಿಂದಾಗಿ ಮದುವೆ ನಿಂತಿದ್ದಕ್ಕೆ ಅಣ್ಣ ಶಿವು ಹೇಳಿದಂತೆ ಬಾಲ್ಯದ ಗೆಳೆಯ ಜಿಮ್ ಸೀನನನ್ನೇ ಮದುವೆಯಾಗಿದ್ದಾಳೆ. ಸೀನಾ ತಾಳಿಯನ್ನ ಕಟ್ಟುವಾಗಲೂ ರಶ್ಮಿ ಕಣ್ಣೀರನ್ನ ಹಾಕಿದಳು. ಇನ್ನುಳಿದ ಕುಟುಂಬಸ್ಥರು ಸಂತೋಷದಿಂದ ಅಕ್ಷತೆಯನ್ನ ಹಾಕಿದ್ರು. ಆದರೆ ಮದುವೆ ನಿಲ್ಲಲು ಶಿವು ತಾಯಿಯೇ ಕಾರಣ ಎಂದು ಯಾರಿಗೂ ಗೊತ್ತಿಲ್ಲ. ವೀರಭದ್ರನ ಮುಂದೆ ಬಂದಿರುವ ಶಿವು ತಾಯಿ ಮಗಳ ಜೀವನವನ್ನ ಕಾಪಾಡಿದ್ದೇನೆ ಎಂದು ಹೇಳಿಕೊಂಡಿದ್ದಾಳೆ. ಮಾಂಗಲ್ಯ ಧಾರಣೆ ವೇಳೆಯಲ್ಲಿ ಮಗಳಿಗೆ ಅಕ್ಷತೆಯನ್ನ ಹಾಕಿದ್ದೇನೆ, ಇನ್ನು 4 ಅಕ್ಕಿ ಕಾಳು ಉಳಿಸಿಕೊಂಡಿದ್ದು ನೀನು ಸತ್ತ ಮೇಲೆ ನಿನ್ನ ಬಾಯಿಗೆ ಹಾಕುವೆ ಎಂದು ಹೇಳಿ ಅಲ್ಲಿಂದ ಹೋಗಿದ್ದಾಳೆ. ಮತ್ತೊಂದು ಕಡೆ ಸೊಸೆಯಾಗಿ ಮಾದಪ್ಪನ ಮನೆಯನ್ನ ರಶ್ಮಿ ಸೇರ್ತಾಳೆ. ಪಾರು ತಾಯಿ ಮತ್ತು ಚಿಕ್ಕಮ್ಮ ಅಡುಗೆ ಮನೆಯೊಳಗೆ ಹೋಗಿ ನಿನ್ನ ಕೈಯಾರೆ ಎಲ್ಲರಿಗೂ ಸಿಹಿ ಮಾಡಿಕೊಂಡು ಬರುವಂತೆ ಹೇಳಿದ್ದಾಳೆ. ಅಡುಗೆ ಮನೆಗೆ ಎಂಟ್ರಿ ಕೊಡುತ್ತಲೇ ರಶ್ಮಿಗೆ ಅತ್ತೆ ಕಾಟ ಶುರುವಾಗಿ ಬಿಟ್ಟಿದೆ. ರಶ್ಮಿ ಹಾಲು ಹುಡುಕುತ್ತಿರುವಾಗ ಹಿಂದೆ ನಿಂತಿದ್ದ ಹಾಲಿನ ಪಾತ್ರೆಯನ್ನ ಒಲೆ ಮೇಲೆ ಕುಕ್ಕಿ ಇಡುತ್ತಾಳೆ. ಒಲೆಯನ್ನ ಹಚ್ಚಲು ರಶ್ಮಿ ಕಡ್ಡಿ ಗೀರಿದ್ರೆ ಅದನ್ನ ಹಿಂದಿನಿಂದ ಊದಿ ಆರಿಸುತ್ತಾ ಇದ್ದಾಳೆ. 2-3 ಬಾರಿ ಗೀರಿದ ಬೆಂಕಿ ಕಡ್ಡಿಯನ್ನ ಊದಿ ನಂದಿಸಿದ್ದಾಳೆ. ಕೂಡಲೇ ಹಿಂದಿರುಗಿ ನೋಡಿದ್ರೆ ಪಾರು ನಿಂತಿದ್ದಾಳೆ. ಪಾರು ನಿಂತಿರುವುದನ್ನ ನೋಡುತ್ತಿದ್ದಂತೆ ಅತ್ತೆ ಪದ್ಮಾ ತರತರ ನಡುಗುತ್ತಿದ್ದಾಳೆ. ತಾನೇ ಮುಂದೆ ನಿಂತು ಸೀನಾ ರಶ್ಮಿ ಮದುವೆ ಮಾಡಿಸಿರುವ ಪಾರು ನಾದಿನಿಗೆ ಎದುರಾಗಿರುವ ಸಮಸ್ಯೆಯನ್ನ ಹೇಗೆ ಪರಿಹಾರ ಮಾಡ್ತಾಳೆ? ಆಕೆಗೆ ಕ್ಲಾಸ್ ತೆಗೆದುಕೊಂಡು ಪಾರು ರೆಬೆಲ್ ಆಗ್ತಾಳಾ? ಇಲ್ಲ ಇರುವಂತಹ ವಿಷಯವನ್ನ ತಿಳಿ ಹೇಳುತ್ತಾಳಾ? ಇಂದಿನ ಸಂಚಿಕೆಯಲ್ಲಿ ನೋಡಬೇಕಾಗಿದೆ. ಇತ್ತ ವೀರಭದ್ರನ ಎಲ್ಲ ಲೆಕ್ಕಾಚಾರ ತಲೆ ಕೆಳಗಾಗಿದ್ದರಿಂದ ವೀರಭದ್ರ ಮತ್ತು ಆತನ ಮಗ ಪೆಟ್ಟು ತಿಂದ ನಾಗರ ಹಾವಿನಂತಾಗಿದ್ದಾರೆ. ಶಿವು ಮತ್ತು ಆತನ ಸಹೋದರಿಯರ ರಕ್ಷಣೆಗೆ ಮಗಳ ಜೊತೆ ಅವರ ತಾಯಿ ಬಂದಿರೋದು ವೀರಭದ್ರನಿಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಬಿಟ್ಟಿದೆ. ವೀರಭದ್ರನ ಮಗ ಶಿವು ಕೊಲೆಗೆ ರೂಪಿಸಿದ ಸಂಚು ಸಹ ವಿಫಲವಾಗಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಶಕ್ತಿ.